ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಬಿ.ಕಾಂ 3ನೇ ಸೆಮಿಸ್ಟರ್‌ನಲ್ಲಿ ಬರುವಂತ ಟೊಳ್ಳುಗಟ್ಟಿ ನಾಟಕದ ಒಂದು ಕೃತಿ, ಆ ಒಂದು ನಾಟಕದ ಪಾತ್ರಗಳನ್ನ ಪರಿಚಯ ಮಾಡ್ಕೊಂಡಿದ್ವಿ. ಜೊತೆಗೆ ಆ ನಾಟಕದಲ್ಲಿ ಬರುವಂತ ಪಾತ್ರಗಳಲ್ಲಿ ತದ್ವಿರುದ್ಧ ಸ್ವಭಾವದ ಪಾತ್ರಗಳು ಈ ಪಾತು, ಈ ನಾಗಮ್ಮ, ಪುಟ್ಟು ಮಾದು, ಹಿರಣ್ಣಯ್ಯ ಮತ್ತು ಭಾಗೀರಥಮ್ಮ. ಈ ಪಾತ್ರಗಳ ಒಂದು ಗುಣ ಸ್ವಭಾವಗಳನ್ನು ನಾವು ಪರಿಚಯ ಮಾಡ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಟಿ.ಪಿ. ಕೈಲಾಸಂರವರ ಟೊಳ್ಳುಗಟ್ಟಿ ನಾಟಕದಲ್ಲಿ ಬರುವಂತ ಈ ಪೂರ್ವರಂಗ ಎಂಬ ಒಂದು ಉಪಘಟಕ. ಅದರಲ್ಲಿ ಬರುವಂತ ಆ ಪೂರ್ವರಂಗ ಅಂದ ತಕ್ಷಣ ನಾಟಕದ ಹಿನ್ನೆಲೆ ಅಥವಾ ನಾಟಕ ಮೂಡಿ ಬಂದಂತ ವರದಿ ಹಿನ್ನೆಲೆಯ ಒಂದು ಕಥೆಯನ್ನ ಇಲ್ಲಿ ಇಬ್ಬರು ವ್ಯಕ್ತಿಗಳ ಒಂದು ಸಂಭಾಷಣೆಯ ಮೂಲಕ ಇಲ್ಲಿ ನಾವು ಆರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಗುಂಡೂರಾಯ ಮತ್ತು ಸುಬ್ಬಾಚಾರ್ಯ ಅಂತಕ್ಕಂಥ ಇಬ್ರು ಒಂದು ಈ ಟೊಳ್ಳುಗಟ್ಟಿ ನಾಟಕದ ಕಥೆಯನ್ನ ಕಟ್ಟುವಂತ ಒಬ್ಬ ಕಥೆಗಾರ ಅಥವಾ ಈ ನಾಟಕಕಾರನ ಆ ಶ್ರಮದ ಹಿಂದಿನ ಒಂದು ಈ ಶ್ರಮದ ಮೂಲಕ ಅವನು ಯಾವ ರೀತಿ ನಾಟಕವನ್ನು ಕಟ್ತಾನೆ, ಆ ನಾಟಕ ಕಟ್ಟುವಾಗ ಅವನು ಪಡುವಂತ ಪಾಡು, ಅದನ್ನ ಪ್ರೇಕ್ಷಕ ಸ್ವೀಕರಿಸುವಂತ ರೀತಿ, ಆ ಸ್ವೀಕರಿಸದೇ ಇದ್ರೆ ಏನಾಗುತ್ತೆ, ಮತ್ತು ಆಧುನಿಕ ರಂಗಭೂಮಿಗೂ ಪ್ರಾಚೀನ ಭೂಮಿಗಿರುವಂತ ಸ್ವಲ್ಪ ವ್ಯತ್ಯಾಸವನ್ನ ಕೂಡ ಈ ಒಂದು ಘಟಕದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಆ ರಂಗ ಮೀನ್ಸ್ ಈಗ ನಾವು ನಾಟಕವನ್ನು ಆರಂಭ ಮಾಡುವಾಗ ಹಿನ್ನೆಲೆಯಾಗಿ ಏನು ಪಾತ್ರಧಾರಿಗಳಿಗೆ ವೇಷಭೂಷಣಗಳು, ಅದಕ್ಕೆ ನಾವು ಹಿನ್ನೆಲೆಯಾಗಿ ಈ ಹಿಂದೆ ಎಲ್ಲ ಒಂದು ಯಾವ್ದೋ ದೇವಸ್ಥಾನದಲ್ಲೋ ಅಥವಾ ಯಾವುದೋ ಒಂದು ಮೈದಾನದಲ್ಲೋ ನಾಟಕವನ್ನು ಆಡುವಾಗ ಒಂದು ಚೌಕಿ ಎಂಬ ಜಾಗ ಇರ್ತಿತ್ತು. ಅಲ್ಲಿ ವೇಷಭೂಷಣವನ್ನು ಬದಲಾವಣೆ ಮಾಡ್ಕೊಂತಿದ್ರು. ಅಲ್ಲಿ ರಂಗಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ರೀತಿ ತಯಾರಿ ಇರ್ತಿತ್ತಲ್ಲ ಅದನ್ನು ಪೂರ್ವರಂಗ ಅಂತ ಹೇಳ್ಬಿಟ್ಟು ಹೆಸರಿನಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಕೈಲಾಸಂರವರ ಕಾಲಾಕೃತಿ ಮತ್ತು ಅವರ ಭಾಷಾ ಶೈಲಿ, ನಾಟಕವನ್ನ ಬರೆದಂತ ರೀತಿ, ಆ ನಾಟಕಕ್ಕೆ ಬಳಸಿದ ಭಾಷಾ ಶೈಲಿ ಮತ್ತು ನಾಟಕ ಹುಟ್ಟಿದಂತ ಹಿನ್ನೆಲೆ, ಅದು ಶಿವಮೊಗ್ಗದಲ್ಲಿ ಆ ನಾಟಕದ ಕಥೆ ಅವರಲ್ಲಿ ಒಳೆದಂತ ಒಂದು ರೀತಿ, ಜೊತೆಗೆ ಆ ನಾಟಕದಲ್ಲಿ ಬರುವಂತ ಪ್ರಮುಖ ಪಾತ್ರಧಾರಿಗಳನ್ನು ಪರಿಚಯ ಮಾಡಿಕೊಂಡ್ವಿ. ಹಿರಣ್ಣಯ್ಯ, ಭಾಗೀರಥಮ್ಮ, ಪಾತು, ಸಾತು, ಪುಟ್ಟು, ಮಾದು, ನಾಗಮ್ಮ, ಈ ಗುಂಡೂರಾವ್, ವೆಂಕಟ ಎಂಬ ಇಂತ ಕೆಲವು ಪಾತ್ರಧಾರಿಗಳನ್ನ, ಅವರ ಗುಣ ಸ್ವಭಾವಗಳನ್ನ ಕೂಡ ನಾವು ಹಿಂದಿನ ತರಗತಿಯಲ್ಲಿ ಪರಿಚಯ ಮಾಡಿಕೊಟ್ವಿ. ಇವತ್ತು ಈ ಒಂದು ಘಟಕವನ್ನ, ಇದರ ಉದ್ದೇಶ, ಈ ಯಾವ್ದಾದ್ರು ಕೆಲವು ಉದ್ದೇಶ ಇಟ್ಕೊಂಡು ಹೇಳುವಾಗ, ಇಲ್ಲಿ ರಂಗಭೂಮಿ ಅಂದ ತಕ್ಷಣ ಈ ಪ್ರಾಚೀನ ಮತ್ತು ಆಧುನಿಕತೆಯ ನಡುವೆ ಇರ್ತಕ್ಕಂಥ ಸ್ವಲ್ಪ ವ್ಯತ್ಯಾಸವನ್ನು ಕೂಡ, ಹಿಂದೆ ಯಾವ ರೀತಿ ನಾಟಕವನ್ನು ಆಡ್ತಾ ಇದ್ರು ಅಥವಾ ನಾಟಕವಾದ ಅದು ಕಥಾವಸ್ತು ಯಾವ ರೀತಿ ಇತ್ತು, ಜನರಿಗೆ ಯಾವ ರೀತಿ ಕಥಾವಸ್ತು ಇಷ್ಟ ಆಗ್ತಾ ಇತ್ತು, ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾಜಿಕರು ಯಾವ ರೀತಿ ನಾಟಕವನ್ನು ಹೋಗ್ತಾರೆ ಎಂಬುದನ್ನ ಈ ಸ್ವಲ್ಪ ವಿಶ್ಲೇಷಣೆ, ಜೊತೆಗೆ ಪಾಶ್ಚಿಮಾತ್ಯ ರಂಗಭೂಮಿ ಈ ನಮ್ಮ ಭಾರತೀಯ ರಂಗಭೂಮಿ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿತು. ಉದಾಹರಣೆ ಟಿ.ಪಿ. ಕೈಲಾಸಂರವರು ಕೂಡ ಪಾಶ್ಚಾತ್ಯ ರಂಗಭೂಮಿಯನ್ನು ಅಧ್ಯಯನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಹೀಗಾಗಿ ನಾಟಕವನ್ನು ಈ ರೀತಿಯೇ ಇರಬೇಕು ಅಥವಾ ಈ ರೀತಿ ಕಥಾವಸ್ತು ಇರಬೇಕು ಎಂಬ ಚೌಕಟ್ಟನ್ನು ಸ್ವಲ್ಪ ಮೀರಿ ಅವರು ಸ್ವಲ್ಪ ವಿಭಿನ್ನವಾದಂತಹ ಶೈಲಿಯನ್ನ ಬಳಸಿದ್ದಾರೆ. ಮತ್ತೆ ಪ್ರೇಕ್ಷಕ ಮತ್ತು ಈಗಿನ ಕಲಾವಿದರಿಗೂ ಪ್ರೇಕ್ಷಕರು ನಡುವೆ ಇರ್ತಕ್ಕಂಥ ಒಂದು ಸಹಜವಾದಂತಹ ಸಂಬಂಧವನ್ನು, ಹಿಂದೆ ಮತ್ತು ಇಂದು ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಘಟಕದಲ್ಲಿ ನಾವು ಸುಬ್ಬಾಚಾರ್ ಮತ್ತು ಗುಂಡೂರಾಯರ ನಡುವೆ ಇರ್ತಕ್ಕಂಥ ಸಂಭಾಷಣೆಯ ಮೂಲಕ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಆಧುನಿಕವಾದ ರಂಗಭೂಮಿ ಬೆಳೆದು ಬಂದಂತ ರೀತಿ, ಬಗೆಯ ಶ್ರವಣ ಉಪಕರಣಗಳು ಬಂದವು. ಹಾಗಾಗಿ ನಾಟಕದಲ್ಲೂ ಕೂಡ ಬಹಳಷ್ಟು ಬದಲಾವಣೆಯಾಗಿ ಹಿಂದೆ ಪೌರಾಣಿಕತೆಯನ್ನ ದಾಟಿ ಈಗ ಸಾಮಾಜಿಕ ನಾಟಕವು ಮೀರಿ ಈಗ ಅದೇ ರೂಪದಲ್ಲಿ ಮುಂದೆ ಧಾರಾವಾಹಿಗಳು ಬಂದು ಸಿನಿಮಾ ರಂಗ ಬೆಳೀತು. ಹೀಗೆ ಪ್ರಾಚೀನ ರಂಗಭೂಮಿ ಮತ್ತು ಆಧುನಿಕ ರಂಗಭೂಮಿಯ ನಡುವೆ ಯಾವ ರೀತಿ ಬದಲಾವಣೆಯ ಹೆಜ್ಜೆಗಳು ಮೂಡಿತು, ಪ್ರೇಕ್ಷಕ ಯಾವ ರೀತಿ ತನ್ನ ಮನೋಭಾವ ಅಭಿಷ್ಟಗಳನ್ನ ಬದಲಾಯಿಸಿಕೊಂಡ ಎಂಬುದನ್ನು ಕೂಡ ಈ ಘಟಕದಲ್ಲಿ ನಾವು ಕಲಿಯುವುದು. ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಕೆಲವು ಫಲಿತಗಳನ್ನು ನೀಡಲಿಕ್ಕೆ ಸಾಧ್ಯ ಅನ್ನೋದು, ಅವರು ಈ ಟಿ.ಪಿ. ಕೈಲಾಸಂರವರ ಭಾಷಾ ಶೈಲಿಯನ್ನು ಬಹಳಷ್ಟು ಇಷ್ಟಪಡ್ತಾರೆ. ಇಲ್ಲಿ ನೋಡಿ, ಅವರ ಮಾತಿನ ಶೈಲಿ, ಅದರಲ್ಲಿ ಹೇಳುವಂತ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಅದು ಅಚ್ಚ ಗ್ರಾಮೀಣನೂ ಅಲ್ಲ, ಅದು ಸಂಸ್ಕೃತ ಮಿಶ್ರಿತನೂ ಅಲ್ಲ, ಜೊತೆಗೆ ಶಿಷ್ಟ ಭಾಷೆನೂ ಅಲ್ಲ, ಸ್ವಲ್ಪ ಗ್ರಾಮ್ಯ ಮತ್ತು ಗ್ರಾಮೀಣವನ್ನ ಸ್ವಲ್ಪ ಮಿಶ್ರಣ ಮಾಡಿ ಹೇಳುವಂತ ಒಂದು ಶೈಲಿಯನ್ನ, ಈಗ ನಾಗಮ್ಮನ ಮಾತಲ್ಲಿ ಆಗ್ಬಹುದು ನೋಡಿ, ಬ್ರಾಹ್ಮಣರ ಮನೆಯಲ್ಲಿ ಅರ್ಶನ ಹಚ್ಕೊಂಡ್ಬಿಟ್ಟು ಸೋಪು, ಈ ಪೇಲ್ ಎಂಬುದೇ, ಈ ಪಾಸ್ ಎಂಬುದೇ, ಈ ಪಾಸು ಪೇಲು ಇಂಗ್ಲಿಷ್ ಅನ್ನ
ಮತ್ತು ಕನ್ನಡವನ್ನ ಜೊತೆಗೆ ನಮ್ಮ ಗ್ರಾಮ್ಯ ಶೈಲಿಯನ್ನು ಬಳಸಿ ಹೇಳುವಂತ ಶೈಲಿಯನ್ನ ಮೆಚ್ತಾನೆ ಹುಡುಗ. ಹಾಗೆ ಈ ಸಂಭಾಷಣೆಯಲ್ಲಿ ಬರುವಂತ ಒಂದು ನಾವೀನ್ಯತೆಯನ್ನು ಗುರುತು ಮಾಡ್ತಾನೆ. ಈ ಕಥೆಯನ್ನು ಹೇಳುವಾಗ, ಉಪನ್ಯಾಸವನ್ನು ಹೇಳುವಾಗ, ನಾಟಕವನ್ನು ತೋರಿಸುವಾಗ, ಸಿನಿಮಾವನ್ನು ರಂಗದ ಮೇಲೆ ತಂದಾಗ ಪ್ರೇಕ್ಷಕ ಅದನ್ನ ಸ್ವೀಕರಿಸ್ತಕ್ಕಂಥ ರೀತಿ, ಅದಕ್ಕೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅವನ ತಲೆಯಲ್ಲಿ ಕುಂತ್ಕೊಳ್ಳುತ್ತೆ ಅನ್ನೋದನ್ನ ಅವರ ಒಂದು ಸಂಭಾಷಣೆಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಈ ಪುರಾತನ ರಂಗಭೂಮಿ ಮತ್ತು ಆಧುನಿಕ ರಂಗಭೂಮಿ ಇದರಲ್ಲಿ ಆಗುವಂತ ಬದಲಾವಣೆಯನ್ನು ಕೂಡ ಇಲ್ಲಿ ಅವನು ಕಲಿಲಿಕ್ಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ಈ ಹಿಂದೆ ಹೇಳಿರ್ತಕ್ಕಂಥದ್ದು ಕಲಾವಿದ ಮತ್ತು ಪ್ರೇಕ್ಷಕ ಇವರ ನಡುವಿನ ಸಂಬಂಧ ಮತ್ತೆ ಆ ಕೈಲಾಸಂರವರ ಒಂದು ವಿಭಿನ್ನವಾದ ಶೈಲಿ. ಹಾಗೆ ಈ ಪ್ರಾದೇಶಿಕ ಭಾಷಾ ಪ್ರಭೇದಗಳಿದಾವಲ್ಲ ಕನ್ನಡದಲ್ಲಿ ನಾವು ಪಡುವ ಈ ಕೆಲವು ಉತ್ತರ ಕನ್ನಡದಲ್ಲಿ ಬರ್ತಕ್ಕಂಥ ಭಾಷಾ ಪ್ರಭೇದಗಳು, ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂಥ ಕೋಲಾರ ಕನ್ನಡ ಬರುತ್ತೆ, ಧಾರವಾಡ ಕನ್ನಡ ಬರುತ್ತೆ, ಮೈಸೂರು ಕನ್ನಡನೇ ಬೇರೆ, ಕಲಬುರಗಿ ಕನ್ನಡನೇ ಬೇರೆ. ಜೊತೆಯಲ್ಲಿ ನಮ್ಮ ಈ ಕನ್ನಡ ಭಾಷೆಯ ಉಪಭಾಷೆಗಳಂತ ಹೇಳ್ತೀವಲ್ಲ, ಈ ಪ್ರಾದೇಶಿಕ ಉಪಭಾಷೆಗಳನ್ನ ಆ ಭಾಷಾ ಶೈಲಿಯ ಕೆಲವು ಪದಗಳನ್ನು ಇಲ್ಲಿ ಗುರ್ತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ನಾಟಕವನ್ನ ಈ ಸಾಹಿತ್ಯ ಓದುವಾಗ ವಿದ್ಯಾರ್ಥಿಯಲ್ಲಿ ಸ್ವರಭಾರದೊಂದಿಗೆ ಉಚ್ಚಾರ ಮಾಡುವಂಥದ್ದು ಪದವನ್ನು ಹೇಳುವಂತ ಶೈಲಿಯನ್ನ ಕೂಡ ಇಲ್ಲಿ ಇಷ್ಟಪಡ್ತೀನಿ. ಮತ್ತೆ ಟೊಳ್ಳುಗುಟ್ಟು ನಾಟಕ ಅದು ಬರೆದಂತ ಕೈಲಾಸಮರವರ ಸನ್ನಿವೇಶವನ್ನ ವಿದ್ಯಾರ್ಥಿ ತನ್ನ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಕೆಲವು ಘಟನೆಗಳನ್ನ ನೆನಪು ಮಾಡಿಕೊಂಡು ಇಲ್ಲಿ ತಾನು ಕೂಡ ಒಂದು ಸಾಹಿತ್ಯ ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಹಾಗೆ ಇಲ್ಲಿ ಗುಂಡೂರಾಯರ ಮಾತಿನಲ್ಲಿ ಬಾಲ್ಯದ ನೆನಪುಗಳು ಮತ್ತು ಈಗಿನ ಬಾಲ್ಯ, ಹಿಂದಿನ ಬಾಲ್ಯವನ್ನ ಸ್ವಲ್ಪ ಮೆಲುಕಲಿಕ್ಕೆ ಪ್ರಯತ್ನ ಮಾಡಬಹುದು. ಹೀಗೆ ಈ ಒಂದು ನಾವು ಇವತ್ತು ಸಬ್ಜೆಕ್ಟ್ ಚರ್ಚೆ ಮಾಡುವಂತ ವಿಷಯ ಈ ಪೂರ್ವ ರಂಗದಲ್ಲಿ ಬರುವಂತ ಒಂದು ವಿಷಯ ವಸ್ತು ಅಂದ್ರೆ ಇವರ ಸಂಭಾಷಣಾ ಶೈಲಿಯನ್ನ ನಾವು ಸಾಮಾನ್ಯವಾಗಿ ಒಂದು ನಾಟಕ ಆರಂಭವಾದಾಗ ಒಂದು ನಾಂದಿ ಹೇಳ್ತಾರೆ, ಯಾವುದೋ ದೇವರ ಶ್ಲೋಕ ಹೇಳ್ತಾರೆ, ಗಣಪತಿ ಹೆಚ್ಚಾಗಿ ವಿಶೇಷವಾಗಿ ಗಣಪತಿ ಗಣನಾಯಕನನ್ನ ಸ್ತುತಿ ಮಾಡ್ತಾರೆ. ಆದ್ರೆ ಇಲ್ಲಿ ಗುಂಡೂರಾಯರ ಒಂದು ಆರಂಭದಲ್ಲಿ ನಾಟಕ ಆರಂಭವಾಗುವಾಗ ನರಸರಾಜ್ ಒಡೆಯರ್ ಕಂಠೀರವ ಮೈಸೂರಿನ ಒಡೆಯರ ಹೆಸರನ್ನು ಹೇಳ್ಕೊಂಡು ಒಂದು ಶ್ಲೋಕವನ್ನು ಹಾಡ್ತಕ್ಕಂಥದ್ದು, ಜೊತೆಗೆ ಅವರು ಬಳಸುವಂತ ಭಾಷೆ ಹೇಳಿದ್ದೇನೆ, ತನ್ನ ಮುಖವನ್ನು ತಾನೇ ಕಣ್ಣಲ್ಲಿ ನೋಡ್ಕೊಂಡು ಟು ಫಾಲ್ ಇನ್ ಲವ್ ವಿತ್ ಒನ್ ಸೆಲ್ಫ್ ಈಸ್ ಇನ್ ದಿ ಓನ್ಲಿ ಲೈಫ್ ಲಾಂಗ್ ಫ್ಯಾಷನ್ ಪಾಸಿಬಲ್ ಎಂತಕ್ಕಂತ ಯಾವಾಗ್ಲೂ ಮನುಷ್ಯ ಒಂದಲ್ಲ ಒಂದ್ಸರಿ ಏನೋ ಇದ್ರಾಗ ಬೀಳ್ತಾನೆ. ಒಂದು ವಿಭಿನ್ನವಾದಂತ ಶೈಲಿ ಇದು, ಟು ಫಾಲ್ ಇನ್ ಲವ್ ವಿತ್ ಒನ್ಸ್. ಈ ಶೈಲಿಯಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಅದನ್ನ ಭಾಷಾಂತರಕರಿಸಿ ಕೂಡ ಹೇಳ್ತಾನೆ. ಹಾಗೆ ಈ ನಿರ್ದೇಶಕ, ಕವಿ, ನಾಟಕವನ್ನು ಆಡುವಂತ ಕಲಾವಿದ, ಈ ಮೂವರಲ್ಲಿ ನಡುವೆ ಇರ್ತಕ್ಕಂಥ ಅವರ ಯಾವ ರೀತಿ ಅವರ ನಡುವೆ ಬಂಧ ಇರುತ್ತೆ, ಬಾಂಡ್ ಅಂತೀವಲ್ಲ, ಅದನ್ನ ಕೂಡ ಇಲ್ಲಿ ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ನಿರ್ದೇಶಕರು ಬಂದು ಗುಂಡೂರಾಯರ ಜೊತೆ ಸಂಭಾಷಣೆ ಮಾಡಿದಾಗ ಇಲ್ಲಿ ಸುಬ್ಬಾಚಾರ್ಯ ಹೇಳ್ತಾರೆ, ನಾಟಕ ಹೀಗೇನ ಇದು, ಈ ನಾಟಕ ಹೀಗಿರ್ಬೇಕಾಗಿತ್ತು, ಬಟ್ ಈಗ ಜನರ ಒಂದು ಅಭಿಷ್ಟೆ ಅಥವಾ ಅವರ ಅಪೇಕ್ಷೆಗಳನ್ನ ಇಲ್ಲಿ ಮೀರಿ ವಿಭಿನ್ನವಾದ ರೀತಿಯಲ್ಲಿ ನಾಟಕವನ್ನ ತೋರಿಸ್ಬೇಕಾಗಿದೆ ಈಗಿನ ಕಲಾವಿದರು, ಅಥವಾ ಯಾವುದೋ ಒಂದು ವಿಭಿನ್ನವಾದಂತ ಬಣ್ಣದ ಒಂದು ಆಭರಣ ಅಥವಾ ಒಂದು ವಸ್ತ್ರಗಳನ್ನ ಹಾಕೊಂಡು ತೋರಿಸ್ಬೇಕಾಗಿದೆ. ಹಿಂದಿನ ಕಲಾವಿದ, ಹಿಂದಿನ ಜನ ಅಥವಾ ಹಿಂದಿನ ಪ್ರೇಕ್ಷಕ, ಸಾಮಾಜಿಕ ನೋಡುವಂತ ಶೈಲಿನೇ ಬೇರೆ ಇತ್ತು. ಈಗಿನವರು ಆದ್ರೆ ಆ ಶೈಲಿಯನ್ನ ಬಿಟ್ಟು ಸ್ವಲ್ಪ ಮುಂದೋಗಿದ್ದಾರೆ. ಕಲೆಯನ್ನ ಜೊತೆಗೆ ಕಲಾವಿದನಿಗೆ ಇರತಕ್ಕಂತ ಎಲ್ಲಾ ರೀತಿಯ ಕ್ವಾಲಿಟೀಸ್ ಏನ್ ಹೇಳ್ತೀವಲ್ಲ ನಾವು, ಅರ್ಹತೆ ಹಿಂದೆ ಕೇವಲ ಅವನ ಭಾವಾಭಿನಯಕ್ಕೆ ಮಾತ್ರ ಇಲ್ಲಿ ಪ್ರೋತ್ಸಾಹ ಸಿಗ್ತಾ ಇತ್ತು, ಬಟ್ ಈಗ ಅದಕ್ಕಿಂತ ಸ್ವಲ್ಪ ಭಿನ್ನ ಅನ್ನೋದನ್ನ ಸುಬ್ಬರಾಯರು ಮತ್ತು ಈ ಗುಂಡೂರಾಯರ ನಡುವೆ ಇರ್ತಕ್ಕಂಥ ಮಾತಿನ ಒಂದು ಶೈಲಿಯಲ್ಲಿ ನೋಡ್ಬೋದು. ಮತ್ತು ಲೆಕ್ಚರಿಂಗ್ ಅನ್ನೋದು, ಇದು ಉಪನ್ಯಾಸ ಅನ್ನೋ ಪಾಯಿಂಟ್ ಈಗ ತರಗತಿ ಕೋಣೆಯಲ್ಲಿ 1 ಗಂಟೆ ನಾವು ಪಾಠ ಮಾಡುವಾಗ್ಲೂ ಕೂಡ ವಿದ್ಯಾರ್ಥಿ ಕೇಳಲಿಕ್ಕೆ ತಯಾರಿಲ್ಲ. ಹೀಗಿರುವಾಗ ಪ್ರೇಕ್ಷಕರನ್ನ ಹಿಡಿದು ಕೇವಲ ಲೆಕ್ಚರಿಂಗ್ ಮೂಲಕ ಅಥವಾ ಉಪನ್ಯಾಸ ಹೇಳೋದು ಬಹಳಷ್ಟು ಕಷ್ಟ. ಹಾಗಾಗಿ ಈಗಿನ ಪೀಳಿಗೆ ಅಥವಾ ಈಗಿನ ಜನಮಾನದಲ್ಲಿ ಆ ಒಂದು ಮಾನಸದಲ್ಲಿ ಈ ಉಪನ್ಯಾಸ ಕೇಳುವಂಥದ್ದು ಕೇವಲ ಒಂದು 10 ನಿಮಿಷ ಹೆಚ್ಚಾಗಿ ಮಾತಾಡಿದ್ರೆ ಏನು ಕೊರಿತಾನೆ ಮಾರಾಯ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಲೆಕ್ಚರಿಂಗ್ ಬಗ್ಗೆ ಇಲ್ಲಿ ಸ್ವಲ್ಪ ಸಂಭಾಷಣೆ ಆಗುತ್ತೆ. ಜೊತೆಗೆ
ಆಮ್, ಈ ಕೆಲಸ ಮಾಡುವಂತ ಕೈಗಳು ಇವತ್ತು ಕೆಲಸವನ್ನ ಕಳ್ಕೊಂಡಿದ್ದಾವೆ ಅಂತ ಹೇಳ್ತೀವಲ್ಲ, ಹಾಗೇನೆ ಈ ರಂಗಭೂಮಿ ಅಥವಾ ಆಧುನಿಕ ರಂಗಭೂಮಿ ರಂಗಭೂಮಿಯಲ್ಲಿ ಬರುವಂತ ಅನೇಕ ರೀತಿಯ ಕೆಲವು ದೃಕ್ಶ್ರವಣ ಉಪಕರಣಗಳು ಬಂದ ಮೇಲೆ ಈ ಹಳೆಯ ಒಂದು ಸಾಂಪ್ರದಾಯಿಕ ರೀತಿ ನೀತಿಗಳು, ಹಿಂದೆ ಕೆಲವು ಜನರಿಗೆ ಕೆಲಸ ಕೂಡ ಸಿಗ್ತಾ ಇತ್ತು. ಒಂದು ನಾಟಕ ಆಡುವಾಗ ಅಲ್ಲಿರ್ತಕ್ಕಂಥ ಎಲ್ಲಾ ಪರಿಕರಗಳನ್ನ ಕೊಡ್ತಕ್ಕಂಥವನೊಬ್ಬನು, ಹಿಡ್ಕೊಂಡಿರ್ತಕ್ಕಂಥವನೊಬ್ಬನು ಇರ್ತಿದ್ದ. ಈಗೆಲ್ಲವೂ ಕೂಡ ಸ್ವಲ್ಪ ಬದಲಾವಣೆ ಆಗಿದೆ. ಎಲ್ಲವೂ ಕೂಡ ಈಗ ಆಧುನಿಕತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಹೀಗಾಗಿ ಹಳೆಯ ರಂಗಭೂಮಿ ಮತ್ತು ಆ ರಂಗಭೂಮಿಗೆ ನಂಬ್ಕೊಂಡಿರ್ತಕ್ಕಂಥ ಜನರ ಬದುಕು ಇವತ್ತು ಮುರಾಬಟ್ಟೆಯಾಗಿದೆ ಎಂಬುದನ್ನು ಕೂಡ ಇಲ್ಲಿ ಒಂದು ಈ ಗ್ರಾಮಫೋನ್ ಮೂಲಕ, ಈ ಕ್ಯಾಮ್ರಾಗಳ ಎಂಬ ಪದಗಳ ಮೂಲಕ ಇಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಈ ಘಟಕದಲ್ಲಿ ಬರುವಂತದ್ದು ಈ ಇಬ್ಬರ ನಡುವಿರ್ತಕ್ಕಂಥ ಒಂದು ಸಂಭಾಷಣೆ. ಇದರಲ್ಲಿ ನಮಗೆ ಕಾಣಿಸಿರ್ತಕ್ಕಂಥ ಅಥವಾ ನೋಡ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳು ಅಂದ್ರೆ, ಈ ಲೆಕ್ಚರಿಂಗ್, ಅದು ಉಪನ್ಯಾಸ ಕೊಡುವುದಕ್ಕೆ ನಾವು ಯಾವ ರೀತಿ ಕಷ್ಟ ಪಡಬೇಕಾಗುತ್ತೆ. ಈಗಿನ ಜನರಿಗೆ ಈ ಬುದ್ಧಿವಾದ ಹೇಳೋದಾಗ್ಬೋದು ಅಥವಾ ಏನೋ ಒಂದು ಸಲಹೆ ಕೊಡೋದಾಗ್ಬೋದು, ನಾವು ನೇರವಾಗಿ ಕೊಡ್ಲಿಕ್ಕೂ ಕೂಡ ಬಹಳ ಕಷ್ಟ. ಯಾಕಂದ್ರೆ ಈಗಿನ ಜನರ ಒಂದು ಏನೋ ತಾಳ್ಮೆ ಶಕ್ತಿ, ಕೇಳುವಂತ ಮನೋಭಾವ ಆದಷ್ಟು ಕಡಿಮೆಯಾಗಿದೆ ಅನ್ನೋದನ್ನ ಈ ಒಂದು ಗುಂಡೂರಾಯರ ಮಾತಿನ ತಿಳ್ಕೋಬಹುದು. ಮತ್ತೆ ಪ್ರೇಕ್ಷಕ ತನ್ನ ಅಪೇಕ್ಷೆಗಳನ್ನ, ತನ್ನ ಅಭಿರುಚಿಗಳನ್ನ ಅವನು ಬದಲಾವಣೆ ಮಾಡಿಕೊಂಡಿದ್ದಾನೆ. ಕಾಲಕ್ಕೆ ತಕ್ಕಂತೆ ನಾಟಕವನ್ನು ಬದಲಾವಣೆ ಬಯಸ್ತಾ ಇದ್ದಾನೆ. ನಾಟಕದಲ್ಲಿ ಬರುವಂತ ಪಾತ್ರಧಾರಿಗಳಲ್ಲೂ ಕೂಡ ವಿಭಿನ್ನವಾದಂತ ಶೈಲಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದೇನೆ ಎಂಬುದನ್ನು ಕೂಡ ಅವರ ಒಂದು ಮಾತಿನಲ್ಲಿ ನಾವು ತಿಳ್ಕೋಬಹುದು. ಇದರಲ್ಲಿ ಬರುವಂತ ಕೆಲವು ಪ್ರಶ್ನೆಗಳನ್ನ ನಾವು ನೋಡುವಾಗ, ಈ ಗುಂಡೂರಾಯರು ಹಾಡಿನಲ್ಲಿ ನೆನಪು ಮಾಡ್ಕೊಂಡಿರ್ತಕ್ಕಂಥ ಅರಸ ಯಾರು ಅಂದಾಗ ಕಂಠೀರವ ನರಸರಾಜ ಅರಸರು ಒಡೆಯರು. ಹಾಗೆ ಗುಂಡೂರಾಯರ ಆಪ್ತ ಮಿತ್ರ ಯಾರು ಈ ನಾಟಕದಲ್ಲಿ ಬರುವಂತವ್ರು ಅಂದ್ರೆ ನಿರ್ದೇಶಕನಾಗಿ ಬರುವಂತವ್ರೆ ಸುಬ್ಬಾಚಾರ್ಯ ಅನ್ನೋರು. ಹಾಗೇನೆ ಗುಂಡೂರಾಯರು ಕರಿ ಮರದ ಪೆಟ್ಟಿಗೆ ಅಂತ ಹೇಳಿದ್ದು ಯಾವ್ದನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಾಗ ಆ ಗ್ರಾಮಫೋನ್ ಅನ್ನ ಕರಿ ಮರದ ಪೆಟ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಳಸ್ತಾರೆ. ಹಾಗೆ ನಾಟಕದ ನಿರ್ದೇಶಕನಾಗಿ ಇಲ್ಲಿ ಬಂದವರು ಸುಬ್ಬಾಚಾರ್. ಗುಂಡೂರಾಯರಿಗೆ ಯಾವುದನ್ನು ಹೇಳುವುದರೊಂದು ಚಪಲವಿತ್ತು ಅಂದಾಗ ಉಪನ್ಯಾಸವನ್ನ ಹೇಳೋದಕ್ಕೆ ಈ ಒಂದು ಸನ್ನಿವೇಶದಲ್ಲಿ ಬರುವಂತ ಒಂದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪುಸ್ತಕಗಳನ್ನ ಇಲ್ಲಿ ಕೂಡ ಇದೆ. ಒಟ್ಟಾರೆಯಾಗಿ ಈ ಮೂರನೇ ಅಧ್ಯಾಯ, ಮೂರನೇ ಉಪಘಟಕದಲ್ಲಿ ನಾವು ಪೂರ್ವರಂಗ ಎಂಬ ಒಂದು ಪರಿಕಲ್ಪನೆಯಲ್ಲಿ ನಾಟಕ ಆಡುವ ಪಾತ್ರಧಾರಿಗಳು, ಕಲಾವಿದ, ನಾಟಕ ರಚನೆ ಮಾಡಿರ್ತಕ್ಕಂಥ ನಾಟಕಕಾರ, ಇವರೆಲ್ಲರ ಶ್ರಮವು ಅದರ ಹಿನ್ನೆಲೆ ಏನು ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಜೊತೆಗೆ ಈ ಗುಂಡೂರಾಯರು ಮತ್ತು ಸುಬ್ಬಾಚಾರ್ಯರ ಸಂಭಾಷಣೆಯ ಶೈಲಿ ಇದೆಯಲ್ಲ, ಅವರ ಆ ಶೈಲಿಯಲ್ಲಿ ನಮಗೆ ತಿಳಿದು ಬರುವಂತ ಅಂಶಗಳು, ಆಧುನಿಕ ರಂಗಭೂಮಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಪ್ರೇಕ್ಷಕ ಯಾವ ಅಭಿರುಚಿಯನ್ನು ಇಟ್ಕೊಂಡು ಇವತ್ತು ನಾಟಕವನ್ನಾಗ್ಲಿ, ಒಂದು ಸಿನಿಮಾವನ್ನಾಗ್ಲಿ, ಒಂದು ಪುಸ್ತಕವನ್ನಾಗ್ಲಿ ಓದ್ಲಿಕ್ಕೆ, ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತು ಓದುವ ಅಭಿರುಚಿ ಕೂಡ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಈ ಲೆಕ್ಚರಿಂಗ್ ಅವ್ರು ಹೇಳಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಕೊಟ್ಟಿದ್ದಾರೆ. ಹೀಗೆ ಇದೊಂದು ಉಪಘಟಕದಲ್ಲಿ ನಾವು ಈ ಇಬ್ಬರ ನಡುವಿನ ಸಂಭಾಷಣೆಯ ಮೂಲಕ ನಾಟಕಕಾರ ಅಥವಾ ನಾಟಕ ಹೇಗೆ ಇರಬೇಕನ್ನೋದನ್ನು ಕೂಡ ಆ ಕಟ್ಟಳೆಯನ್ನ ಇಲ್ಲಿ ಕೈಲಾಸರವರು ಸ್ವಲ್ಪ ಮೀರಿ ಭಿನ್ನವಾದಂತ ರೀತಿಯಲ್ಲ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಆಧುನಿಕ ಶ್ರವಣ ಉಪಕರಣಗಳು ಬಂದ ಮೇಲೆ ಪ್ರಾಚೀನ ರಂಗಭೂಮಿ ಯಾವ ರೀತಿ ತನ್ನ ಹಳೆಯ ರೂಪವನ್ನು ಕಳ್ಕೊಂಡು ಬಂದಿದೆ ಅನ್ನೋದನ್ನ ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಹೀಗೆ ಈ ಒಂದು 2ನೇ ಘಟಕದಲ್ಲಿ ಇಷ್ಟು ತಿಳ್ಕೊಂಡ್ವಿ. ನೆಕ್ಸ್ಟ್ 3ನೇ ಘಟಕದಲ್ಲಿ ನಾವು ಉಳಿದ 4ನೇ ಘಟಕದಲ್ಲಿ ಉಳಿದ ಭಾಗವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ.